ಓಕೆ, ಇವಾಗ ಎಕ್ಸಸೈಸ್ 15.2 ನೋಡೋಣ. 15.1 ಇಲ್ಲಿ ಎಲ್ಲ ಕ್ವೆಶನ್ಸು ಸರ್ಫೇಸ್ ಏರಿಯಾ ರಿಲೇಟೆಡ್ ಇತ್ತು. ಈ ಎಕ್ಸಸೈಸಲ್ಲಿ ಎಲ್ಲ ಕ್ವೆಶನ್ಸು ವಾಲ್ಯೂಮ್ ರಿಲೇಟೆಡು. ಸೊ ಫಸ್ಟ್ನೇ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಒಂದು ಹೆಮಿಸ್ಫಿಯರ್ ಇದೆ, ಇದ್ರ ಮೇಲೆ ಒಂದು ಕೋನ್ ಇದೆ. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಕೋನ್ ಮತ್ತು ಹೆಮಿಸ್ಫಿಯರ್ ರೇಡಿಯಸ್ ಸೇಮು ಅಂತ. ಸೊ ಇಟ್ ಮೀನ್ಸ್ ಕೋನು ಹಿಂಗಿದೆ. ಎಷ್ಟು ರೇಡಿಯಸ್ಸು? 1 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇದು 1 ಸೆಂಟಿಮೀಟರ್. ಟೋಟಲ್ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅದರ ಅರ್ಥ ಏನು ಅಂದರೆ, ಈ ಫಿಗರ್ ಒಳಗೆ, ಸೊ ಇಮ್ಯಾಜಿನ್ ಮಾಡಿ, ಇಲ್ಲಿ ಒಂದು ಹೆಮಿಸ್ಫಿಯರ್ ಇದೆ, ಅದ್ರ ಮೇಲೆ ಒಂದು ಕೋನ್ ಇದೆ, ಆ ಆಬ್ಜೆಕ್ಟ್ ಒಳಗೆ ಎಷ್ಟು ಕ್ವಾಂಟಿಟಿ ಹಿಡ್ಸತ್ತೆ ಅದು ನಮ್ಮದು ವಾಲ್ಯೂಮು. ಸೊ ವಾಲ್ಯೂಮ್ ಏನಾಗುತ್ತೆ ಇಲ್ಲಿ? ವಾಲ್ಯೂಮ್ ಆಫ್ ಫಿಗರ್ ಈಸ್ ಈಕ್ವಲ್ ಟು volume of hemisphere plus volume of cone. So volume of hemisphere plus volume of cone. So formula ನಮಗೆ ಏನು ಗೊತ್ತು? Volume of hemisphere ಎಷ್ಟು? 2/3 pi r cube plus volume of cone ಎಷ್ಟು? 1/3 pi r cube ಅಲ್ಲ, ಇಲ್ಲಿ pi r square h, ಯಾಕಂದರೆ ಹೆಚ್ಚು ಇಂಪಾರ್ಟೆಂಟ್ ಇಲ್ಲಿ. ಸೊ 1/3 pi r square h. ಸೊ ಏನು ಬರೀಬೋದು? ನಮಗೆ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ಹೈಟ್ ಆಫ್ ದ ಕೋನ್ ಇಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್ ಅಂತ. ಸೊ ಹೈಟು 1 ಸೆಂಟಿಮೀಟರ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? 2/3 pi r ಕ್ಯೂಬ್. ಆರ್ ಏನು? 1 ಕ್ಯೂಬ್ ಎಷ್ಟು? ಒಂದೇನೆ. ಪ್ಲಸ್ 1/3 pi r ಸ್ಕ್ವೇರ್. 1 ಸ್ಕ್ವೇರ್, ಹೆಚ್ ಏನು? 1. ಸೊ ಇದೇನಾಗುತ್ತೆ? ವಾಲ್ಯೂಮ್ ಇಸ್ ಈಕ್ವಲ್ ಟು 2/3 ಪೈ ಪ್ಲಸ್ 1/3 ಪೈ. ಎರಡು ಕಡೆನೂ ಪೈ ಇದೆ, ಸೊ ಇದನ್ನು ಆ್ಯಡ್ ಮಾಡ್ಬೋದು. 2/3 ಪ್ಲಸ್ 1/3 3/3. ಸೊ ಬೇಸಿಕ್ಲಿ ಎಷ್ಟು ಉಳ್ಕೊಳ್ಳುತ್ತೆ? ಪೈ. ಆನ್ಸರ್ ಆ್ಯಕ್ಚುಲಿ 22/7 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಬಟ್ ಕ್ವೆಶನಲ್ಲಿ ಏನು ಹೇಳ್ತಿದ್ದಾರೆ? ಪೈ ಆಗೇನೆ ಬಿಟ್ಟಿರ್ಬೋದು ಅಂತ. ಲೀವ್ ಇಟ್ ಇನ್ ಟರ್ಮ್ಸ್ ಆಫ್ ಪೈ ಅಂತಿದ್ದಾರೆ. ಸೊ ದೇರ್ ಫೋರ್ ವಾಲ್ಯೂಮ್ is equal to pi. ಯೂನಿಟ್ ಏನಾಗುತ್ತೆ? ಸೆಂಟಿಮೀಟರ್ ಕ್ಯೂಬ್. ಸೊ ಪೈ ಸೆಂಟಿಮೀಟರ್ ಕ್ಯೂಬ್. ಸೆಕೆಂಡ್ ಕ್ವೆಶನ್ ನೋಡೋಣ. ಇಲ್ಲಿ ಹೇಳ್ತಿದ್ದಾರೆ, ಒನ್ ಎಂಜಿನಿಯರಿಂಗ್ ಸ್ಟೂಡೆಂಟ್ ರೇಚಲ್ಲು, ಅವಳು ಒಂದು ಮಾಡೆಲ್ ಬಿಲ್ಡ್ ಮಾಡ್ಯಾಳೆ. ಮಾಡೆಲ್ ಹೇಗೆ ಕಾಣುತ್ತೆ ಅಂದರೆ, ಒಂದು ಸಿಲಿಂಡರು, ಈ ಸಿಲಿಂಡರ್ ಎರಡು ಸೈಡ್ಸ್ಗೂ ಒಂದು ಕೋನ್ ಇದೆ. ಸೊ ಇದು ಇನ್ನರ್ ಸೈಡ್, ಇಲ್ಲಿ ಒಂದು ಕೋನು, ಈ ಕಡೆ ಸೈಡು ಹಾಗೇನೆ. ಸೊ ಏನು ಹೆಂಗೆ ಕಾಣುತ್ತೆ? ಇದು ಮಾಡೆಲು. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಡಯಾಮೀಟರ್ ಆಫ್ ದ ಮಾಡೆಲ್. ಸೊ ಡಯಾಮೀಟರ್ ಅಂದರೆ ಈ ಕೋನದು ಮತ್ತು ಸಿಲಿಂಡರ್ದು ಸೇಮೇನೆ. ಸೊ ಡಯಾಮೀಟರು 3 ಸೆಂಟಿಮೀಟರ್. ಸೊ ದಿಸ್ ಮೀನ್ಸ್ ಆರ್ ಇಸ್ ಈಕ್ವಲ್ ಟು d/2 ಇಸ್ ಈಕ್ವಲ್ ಟು 3/2 ಸೆಂಟಿಮೀಟರ್. ಸೊ ಆರನ್ನು ಏನು ಬರೆಯೋಣ ಇಲ್ಲಿ? ಹಿಂಗೆ ತೋರಿಸೋಣ, 3/2 ಸೆಂಟಿಮೀಟರ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ಅಂದರೆ, ಹೈಟ್ ಆಫ್ ದ ಕೋನ್ ಇಸ್ 2 ಸೆಂಟಿಮೀಟರ್. ಸೊ ಎರಡು ಕೋನದು ಹೈಟು ಅಂದರೆ ಇಲ್ಲಿಂದ ಇಲ್ಲಿ ತನಕ 2 ಸೆಂಟಿಮೀಟರ್, ಮತ್ತು ಇಲ್ಲಿಂದ ಇಲ್ಲೂ 2 ಸೆಂಟಿಮೀಟರ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಲೆಂತ್ ಆಫ್ ದಿ ಎಂಟೈರ್ ಮಾಡೆಲ್. ಸೊ ಇಡೀ ಮಾಡೆಲ್ ಲೆಂತು 12 ಸೆಂಟಿಮೀಟರ್. ಸೊ 12 ಸೆಂಟಿಮೀಟರ್ ಯಾವ್ದ್ರದ್ದು ಲೆಂತು? ಇಲ್ಲಿಂದ ಇಲ್ಲಿ ತನಕ. ನಮಗೇನು ಬೇಕು? ಸಿಲಿಂಡರಿಗೆ ನಮ್ಮ ಡೈಮೆನ್ಷನ್ಸ್ ಬೇಕು ಅಂದರೆ ರೇಡಿಯಸ್ ಆಗಲೇ ಗೊತ್ತು, ನಮಗೆ ಸಿಲಿಂಡರ್ ಹೈಟ್ ಬೇಕು. ಸೊ ಇದು ನಮ್ಮ ಸಿಲಿಂಡರ್ ಹೈಟು. ಅದೇನಾಗತ್ತೆ? 12 ಸೆಂಟಿಮೀಟರ್ ಮೈನಸ್ 2 ಸೆಂಟಿಮೀಟರ್ ಮೈನಸ್ 2 ಸೆಂಟಿಮೀಟರ್. ಎರಡು ಸೈಡ್ ನಾನು ಕೋನದ ಲೆಂತ್ ತೆಗೆದ್ರೆ ಬರೀ ಸಿಲಿಂಡರ್ ಲೆಂತ್ ಉಳ್ಕೊಳ್ಳುತ್ತೆ. ಸೊ ಏನು ಬರೆಯೋಣ? ಹೈಟ್ ಆಫ್ ಸಿಲಿಂಡರ್ ಎಷ್ಟಾಗತ್ತೆ? 12 ಮೈನಸ್ 2 ಮೈನಸ್ 2. ಇದೆಷ್ಟು? 12 ಮೈನಸ್ 4 ವಿಚ್ ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ಸ್. ಸೊ ಇದು ಎಷ್ಟಾಗುತ್ತೆ? 8 ಸೆಂಟಿಮೀಟರ್ಸ್. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ? ಕ್ಯಾಲ್ಕುಲೇಟ್ ವಾಟ್ ದ ವಾಲ್ಯೂಮ್ ಆಫ್ ಏರ್ ಇನ್ಸೈಡ್ ದಿಸ್ ಮಾಡೆಲ್ ಇಸ್ ಅಂತ. ಸೊ ಈ ಮಾಡೆಲ್ ಒಳಗೆ ಎಷ್ಟು ಏರ್ ಪ್ರೆಸೆಂಟ್ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದ್ರದ್ದು ವಾಲ್ಯೂಮ್ ಹೇಗೆ ಕಂಡುಹಿಡಿಯೋದು? ವಾಲ್ಯೂಮ್
ಆಫ್ ಏರ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಒನ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಅದರ್ ಕೋನ್. ಬಟ್ ನಮಗೆ ಆಗಲೇ ಗೊತ್ತು ಈ ಕೋನ್ ಮತ್ತು ಈ ಕೋನ್ ಎರಡು ಸೇಮು, ಸೊ ವಾಲ್ಯೂಮ್ ಆಫ್ ಟೂ ಕೋನ್ಸ್ ಅಂತ ಹೇಳ್ಬೋದು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಕೋನ್ ಇಂಟು 2, ಯಾಕಂದರೆ ಎರಡು ಕೋನ್ಸ್ ಇದೆ. ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು ಏನು ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್ ಎಚ್, ರೈಟ್. ಆ್ಯಂಡ್ ವಾಲ್ಯೂಮ್ ಆಫ್ ಕೋನ್ ಏನು? ವಾಲ್ಯೂಮ್ ಆಫ್ ಕೋನು 1/3 ಪೈ ಆರ್ ಸ್ಕ್ವೇರ್ ಹೆಚ್. ವೆರಿ ಇಂಪಾರ್ಟೆಂಟು. ಈ ಹೆಚ್ ಮತ್ತು ಈ ಹೆಚ್ ಎರಡು ಡಿಫ್ರೆಂಟು. ಯಾಕೆ? ಈ ಹೈಟು 2 ಸೆಂಟಿಮೀಟರ್ ಆ್ಯಂಡ್ ಈ ಹೈಟು 8 ಸೆಂಟಿಮೀಟರ್. ಸೊ ಬೇಕಾದರೆ ನೀವು ಹೆಚ್ ಸಿಲಿಂಡರ್ ಆಮೇಲೆ ಇಲ್ಲಿ ನಾನು ಹೆಚ್ ಕೋನ್ ಅಂತಲೂ ಬರ್ಕೊಳ್ಬೋದು, ಏನಾದರೂ ಸರಿ. ಬಟ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಕೇರ್ಫುಲ್ಲಾಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಯಾವ ಹೈಟು ಅಂತ ನೋಡ್ಕೊಂಡು ಮಾಡಬೇಕು. ಸೊ ವಾಲ್ಯೂಮ್, ಇವಾಗ ನಾವು ಸಬ್ಸ್ಟಿಟ್ಯೂಟ್ ಮಾಡೋಕ್ಕಿಂತ ಮುಂಚೆ ನಾನು ಪೈ ಆರ್ ಸ್ಕ್ವೇರ್ ಕಾಮನ್ ತೆಗಿತೀನಿ. ಸೊ ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ಪ್ಲಸ್, ಓಕೆ, ಸೊ ಫಸ್ಟ್ ಇಲ್ಲಿ ಹೆಚ್ ಯಾವುದು ನೋಡೋಣ. ಇದು ನಮ್ಮದು ಸಿಲಿಂಡರ್ ಹೆಚ್ಚು 8 ಪ್ಲಸ್ ಇಲ್ಲಿ 1/3 ಇಂಟು ಹೆಚ್ ಆಫ್ ದ ಕೋನ್. ಸೊ ಇಲ್ಲಿ 2 ಇದೆ, ಸಾರಿ ಇಲ್ಲಿ 2ನೂ ಬರಬೇಕು. ಸೊ ಇದು ಯಾಕೆ? 2 ಕೋನ್ಸ್ ಇದೆ, ಈ ಒಂದು ಕೋನು. ಸೊ ಇಲ್ಲೂ ಇನ್ನೊಂದ್ಸಲಿ 2 ಬರುತ್ತೆ. ಸೊ ನಮಗಿವಾಗ ಸಬ್ಸ್ಟಿಟ್ಯೂಟ್ ಮಾಡಿದೆ 22/7 ಇಂಟು ಆರ್ ಸ್ಕ್ವೇರ್ 3/2 ಇಂಟು 3/2 ಇಂಟು 8 ಪ್ಲಸ್ 4/3. ಸೊ ಏನು ಸಿಗತ್ತೀಗ? ವಾಲ್ಯೂಮ್ ಇಸ್ ಈಕ್ವಲ್ ಟು, ಇಲ್ಲಿ 2 ones are 11. ಸೊ 11 ಇಂಟು 3 ಇಂಟು 3 9/14 ಇಂಟು ಇದು ಎಲ್ ಸಿ ಎಮ್ ಕಂಡು ಹಿಡಿದ್ರೆ ಏನಾಗುತ್ತೆ? 8, 16, 24. 8 3s are 24 and 24 plus 4 28/3. 7 2s are ಇಲ್ಲಿ 7 ಅಥವಾ 14 ones ಆನೆ ತೊಗೊಳ್ಳೋಣ. ಇಲ್ಲಿ 14 2s are. 3 ones are 3 3s are. ಸೊ ಏನು ಸಿಗತ್ತೆ ಇಲ್ಲಿ? 11 ಇಂಟು 3 ಇಂಟು 2 ಎಷ್ಟಿದು? 11 ಇಂಟು 6. ಸೊ 66. ಯಾವ ಯೂನಿಟು? ಸೆಂಟಿಮೀಟರ್ ಕ್ಯೂಬ್. ಸೊ ಏನು ಫೈನಲ್ ಆನ್ಸರು? ದೇರ್ ಫೋರ್ ಏರ್ ಪ್ರೆಸೆಂಟ್ ಇನ್ ದ ಮಾಡೆಲ್ ಈಸ್ ಈಕ್ವಲ್ ಟು 66 ಸೆಂಟಿಮೀಟರ್ ಕ್ಯೂಬ್. ಥರ್ಡ್ ಕ್ವೆಶನ್ ನೋಡೋಣ. ಸೊ ಹೇಳ್ತಿದ್ದಾರೆ ಒಂದು ಗುಲಾಬ್ ಜಾಮೂನು ಈ ಥರ ಶೇಪಲ್ಲಿರತ್ತಂತೆ. ಸೊ ಸಿಲಿಂಡರ್ ಬಾಡಿ ಮತ್ತು 2 ಹೆಮಿಸ್ಫಿಯರ್ಸ್ ಆನ್ ಈದರ್ ಎಂಡ್. ಆ್ಯಂಡ್ ಅವ್ರು ಹೇಳ್ತಿರೋದು ಶುಗರ್ ಸಿರಪ್ ಇರುತ್ತೆ ಗುಲಾಬ್ ಜಾಮೂನಲ್ಲಿ, ನಮ್ಗಾಗಲೇ ಗೊತ್ತು. ಸೊ ಅವ್ರು ಕೇಳ್ತಿದ್ದಾರೆ ಎಷ್ಟು ಶುಗರ್ ಸಿರಪ್ ಇರುತ್ತೆ 45 ಗುಲಾಬ್ ಜಾಮೂನ್ಸಲ್ಲಿ ಅಂತ. ಬಟ್ ಇನ್ನೊಂದು ಥಿಂಗ್ ಹೇಳ್ತಿದ್ದಾರೆ, 1 ಗುಲಾಬ್ ಜಾಮೂನಲ್ಲಿ ಬರೀ 30% ಆಫ್ ಇಟ್ಸ್ ವಾಲ್ಯೂಮಲ್ಲಿ ಮಾತ್ರ ಶುಗರ್ ಸಿರಪ್ ಇರುತ್ತೆ. ಫುಲ್ ಗುಲಾಬ್ ಜಾಮೂನ್ ಬರೀ ಶುಗರ್ ಸಿರಪ್ ಇರಲ್ಲ, ಬರೀ 30% ಆಫ್ ಇಟ್ಸ್ ವಾಲ್ಯೂಮ್ ಅಂತ. ಸೊ ಹೇಗೆ ಸಾಲ್ವ್ ಮಾಡಿರೋದು ನೋಡೋಣ. ಡಯಾಮೀಟರು 2.8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನು? ರೇಡಿಯಸ್ಸು ಆರ್ ಇಸ್ ಈಕ್ವಲ್ ಟು 1.4 ಸೆಂಟಿಮೀಟರ್, ಅದು ನಮಗೆ ಗೊತ್ತು. ನೆಕ್ಸ್ಟ್ ಅವ್ರು ಹೇಳ್ತಿರೋದು ಲೆಂತ್ ಆಫ್ ದ ಗುಲಾಬ್ ಜಾಮೂನ್ ಇಸ್ 5 ಸೆಂಟಿಮೀಟರ್ ಅಂತ. ಲೆಂತ್ 5 ಸೆಂಟಿಮೀಟರ್ ಅಂದರೆ ಏನು? ನಮಗೆ ಇದ್ರದ್ದು ಇದೊಂದು ಸಿಲಿಂಡರು ಮತ್ತು ಎರಡು ಹೆಮಿಸ್ಫಿಯರು. ಸೊ ಈ ಸಿಲಿಂಡರ್ದು ಹೈಟ್ ಬೇಕು ನಮಗೆ. ಸೊ ಏನಾಗುತ್ತೆ? ಹೈಟ್ ಆಫ್ ಸಿಲಿಂಡರ್ ಎಷ್ಟಾಗತ್ತೆ? ಇದು 1.4 ಅಂದರೆ ಇದೂ 1.4, ಇದೂ 1.4 ಸೆಂಟಿಮೀಟರ್. ಸೊ ಹೈಟ್ ಆಫ್ ಸಿಲಿಂಡರ್ 5 ಮೈನಸ್ 1.4 ಮೈನಸ್ 1.4 ಏನದು? 5 ಮೈನಸ್ 2.8. ಸೊ 5.00 ಮೈನಸ್ 2.80 ಎಷ್ಟಾಗುತ್ತೆ? 0 2 ಇಲ್ಲಿ 4 ಇಲ್ಲಿ 2.2 ಸೆಂಟಿಮೀಟರ್, ವಿಚ್ ಇಸ್ ಈಕ್ವಲ್ ಟು ಹೆಚ್ ಈಕ್ವಲ್ಸ್ 2.2 ಸೆಂಟಿಮೀಟರ್. ಸೊ ಇದು ನಮ್ಮದು 2.2 ಸೆಂಟಿಮೀಟರ್. ವಾಲ್ಯೂಮ್ ಕಂಡುಹಿಡಿಯೋದು ಹೇಗೆ? ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ is equal to volume of cylinder plus 2 into volume of hemisphere. So volume of cylinder ಎಷ್ಟು?
pi r square h ಪ್ಲಸ್ ಹೆಮಿಸ್ಫಿಯರ್ ಎಷ್ಟು 2/3 pi r ಕ್ಯೂಬ್. ಸೊ 2 ಇಂಟು 2/3 pi r ಕ್ಯೂಬ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಅಥವಾ ನಾವು ಫಸ್ಟ್ ಕಾಮನ್ ತೆಗೆಯೋಣ. ಪೈ ಆರ್ ಸ್ಕ್ವೇರ್ ತೆಗೆದ್ರೆ ಇಲ್ಲಿ ಹೆಚ್ ಪ್ಲಸ್ 2 ಇಂಟು 2/3 ಇಂಟು ಆರ್. ಸೊ ಏನು ಮಾಡೋಣ ಇಲ್ಲಿ, ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ಪ್ಲಸ್ 2 ಇಂಟು 2/3 4/3. ಸೊ 4r/3 ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇದನ್ನು ನಾನು ವಿ ಅಂತ ಕರೆದ್ರೆ ಪೈ ಎಷ್ಟು 22/7, ಆರ್ ಎಷ್ಟು 1.4 ಇಂಟು ಇದು 1.4 ಸ್ಕ್ವೇರ್ ಇಂಟು ಹೆಚ್ ಎಷ್ಟು 2.2 ಪ್ಲಸ್ 4 ಇಂಟು 1.4/3 ರೈಟ್. ಸೊ ನಮಗೆ ಇಲ್ಲಾಗಲೇ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಫಸ್ಟು. 22/7 ಇಂಟು 1.4 ಇಂಟು 1.4 ಇಲ್ಲಿ ಏನು ಉಳಿದೆ 2.2 ಇಲ್ಲಿ ಹಾಗೆ ತೊಗೊಳ್ಳೋಣ. ಇಲ್ಲಿ 4 ಇಂಟು 1.4/3. ಸೊ 4 ಇಂಟು 1.4 14 ಇಂಟು 4 56. ಸೊ 5.6/3 ಕ್ಯಾನ್ಸಲ್ ಮಾಡ್ಬೋದಾ ಇದನ್ನು, 1 ಇಲ್ಲಿ 0.2. ಸೊ ನಮ್ಮ ವಾಲ್ಯೂಮ್ ಎಷ್ಟು ಉಳಿಯುತ್ತೆ ಈಗ 22 ಇಂಟು 1.4 ಇಂಟು 0.2 ಅಂದರೆ 0.28. ಇಲ್ಲಿ 5.6/3. ಸೊ 5.6 ಡಿವೈಡೆಡ್ ಬೈ 3 ಮಾಡ್ತೀನಿ. 3 1s ಇಲ್ಲಿ 2, ಇದು ಕೆಳಗೆ ತೆಗೆದ್ರೆ 2.6 ಇದೆ. ಸೊ ನಾನು ಇಲ್ಲಿ ಪಾಯಿಂಟ್ ತೊಗೊಂಡಾಗ ಇದು ಹೋದರೆ ಏನು ಸಿಗುತ್ತೆ, 2 ಇಂಟು 8 16 24 8 ಟೈಮ್ಸ್ 24. ಇಲ್ಲಿ 2 ಇಲ್ಲಿ 0 ಇಲ್ಲಿ 6 ಇಲ್ಲಿ 18 2 0 ಆ್ಯಂಡ್ ಸೊ ಆನ್. ಸೊ ಇಲ್ಲಿ 1.8666 ಅಂತ ಹೋಗುತ್ತೆ. ಸೊ ಇಲ್ಲಿ 2.2 ಪ್ಲಸ್ 1.867 ಅಂತ ರೌಂಡ್ ಆಫ್ ಮಾಡಿ. 2.2 ಸೊ ಇಲ್ಲಿ ಎರೇಸ್ ಮಾಡ್ತೀನಿ. 2.2 ಪ್ಲಸ್ 1.867 ಮಾಡಿದ್ರೆ ಏನು ಸಿಗುತ್ತೆ, ಇಲ್ಲಿ 4.067 ಸಿಕ್ತು. ಸೊ 22 ಇಂಟು 0.28 ಇಂಟು 4.067. ಓಕೆ, ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನೀವು ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು ಈ 3 ಟರ್ಮ್ಸ್ನ. ಸೊ ಸಾಲ್ವ್ ಮಾಡಿದಾಗ ನಮಗೆ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ 25.05 ಸೆಂಟಿಮೀಟರ್ ಕ್ಯೂಬ್ ಅಂತ ಸಿಗ್ತದೆ. ಬಟ್ ಕ್ವೆಶನ್ ಇಲ್ಲೇ ಮುಗ್ದಿಲ್ಲ. ಏನು ಹೇಳ್ತಿದ್ದಾರೆ, 30% ಆಫ್ ದ ವಾಲ್ಯೂಮಲ್ಲಿ ಮಾತ್ರ ಶುಗರ್ ಸಿರಪ್ ಫಿಲ್ ಆಗಿದೆ ಅಂತ. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ನಮಗೆ 45 ಗುಲಾಬ್ ಜಾಮೂನ್ಸಲ್ಲಿ ಎಷ್ಟು ಶುಗರ್ ಸಿರಪ್ ಇದೆ ಅಂತ ಕಂಡುಹಿಡಿಬೇಕು. ಸೊ ನಾವಿವಾಗ ವಾಲ್ಯೂಮ್ ಆಫ್ ಶುಗರ್ ಸಿರಪ್ ಫೈಂಡ್ ಔಟ್ ಮಾಡೋಣ. ಸೊ ವಾಲ್ಯೂಮ್ ಆಫ್ ಶುಗರ್ ಸಿರಪ್ ಎಲ್ಲಿ ಬರೀಲಿ, ಇಲ್ಲಿ ಬರಿತೀನಿ. ವಾಲ್ಯೂಮ್ ಆಫ್ ಶುಗರ್ ಸಿರಪ್ ಇನ್ ಇದು ಎಷ್ಟು ಗುಲಾಬ್ ಜಾಮೂನ್, ಇಲ್ಲಿ ಒಂದಕ್ಕೇನೆ, ಯಾಕಂದರೆ ಇದು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಮಾತ್ರ. ಸೊ ಇನ್ 1 ಗುಲಾಬ್ ಜಾಮೂನ್ ಏನಾಗುತ್ತೆ 30% ಮಾತ್ರ. ಸೊ 30/100, 30% ಅಂದರೆ 30/100 ಇಂಟು ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್. ಸೊ 25.05 ಇಲ್ಲಿ ಕ್ಯಾನ್ಸಲ್. ಸೊ ಇದೇನು ಏನಂತ ಬರಿಬೋದು ಇದನ್ನು ನಾವು 25.05 ಇಂಟು 0.3. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. 25.05 ಇಂಟು 0.3 ಬದಲಾಗಿ ಇಂಟು 3 ಮಾಡ್ತೀನಿ ಫಸ್ಟು. ಇಂಟು 3 ಮಾಡಿದ್ರೆ ಇಲ್ಲಿ 15 1 ಇಲ್ಲಿ ಪಾಯಿಂಟ್ ಇಡೋಣ. ಇಲ್ಲಿ 5 10 15 ಇಲ್ಲಿ 1 6 7. ಬಟ್ ನಮಗೆ 0.3 ಬೇಕು. ಸೊ ಈ ಡೆಸಿಮಲ್ ಪ್ಲೇಸ್ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ 7.515 ಸೆಂಟಿಮೀಟರ್ ಕ್ಯೂಬ್. ಸೊ ಏನಿದ್ರೆ ಅರ್ಥ 1 ಗುಲಾಬ್ ಜಾಮೂನಲ್ಲಿ 7.515 ಸೆಂಟಿಮೀಟರ್ ಕ್ಯೂಬ್ ಶುಗರ್ ಸಿರಪ್ ಇರುತ್ತೆ. ನೆಕ್ಸ್ಟ್ ಏನು ಕಂಡು ಹಿಡಿಬೇಕು, 45 ಗುಲಾಬ್ ಜಾಮೂನ್ಸಲ್ಲಿ ಎಷ್ಟಿರುತ್ತೆ ಅಂತ. ಸೊ ದೇರ್ ಫೋರ್ ಇನ್ 45 ಗುಲಾಬ್ ಜಾಮೂನ್ಸ್, ನಾನು ಗುಲಾಬ್ ಜಾಮೂನ್ ಶಾರ್ಟ್ ಫಾರ್ಮಲ್ಲಿ ಬರೀತಾ ಇದ್ದೀನಿ. ಸೊ ಏನು ಉಳಿಯುತ್ತೆ 45 ಇಂಟು 7.515. ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಸಿಗುತ್ತೆ,
338.175 ಸೆಂಟಿಮೀಟರ್ ಕ್ಯೂಬ್. ಇದನ್ನು ನಾವು ಹೋಲ್ ನಂಬರ್ ತೊಗೊಂಡಾಗ ಏನು ಸಿಗುತ್ತೆ, ನಾವು ಬೇಕಾದರೆ ಅಪ್ರಾಕ್ಸಿಮೇಟ್ಲಿ 338 ಸೆಂಟಿಮೀಟರ್ ಕ್ಯೂಬ್ ಆಫ್ ಶುಗರ್ ಸಿರಪ್ ಅಂತ ಬರಿಬೋದು. ಓಕೆ, ಈ ಕ್ವೆಶನಲ್ಲಿ 4ನೇ ಕ್ವೆಶನಲ್ಲಿ ಹೇಳ್ತಿದ್ದಾರೆ, ಇದೊಂದು ಪೆನ್ ಸ್ಟ್ಯಾಂಡು. ಪೆನ್ ಸ್ಟ್ಯಾಂಡು ಏನು ಶೇಪ್ ಅಂದರೆ ಕ್ಯೂಬಾಯ್ಡು, ಆ್ಯಂಡ್ ಪೆನ್ ಇಡೋದಕ್ಕೆ ಕೋನಿಕಲ್ ಡಿಪ್ರೆಷನ್ಸ್ ಇದೆ. ಕೋನಿಕಲ್ ಡಿಪ್ರೆಷನ್ಸ್ ಅಂದರೆ ಕೋನ್ ಶೇಪಲ್ಲಿ ಕಟ್ಔಟ್ ಆಗಿದೆ. 4 ಕೋನಿಕಲ್ ಡಿಪ್ರೆಷನ್ಸ್ ಕಟ್ಔಟ್ ಆಗಿದೆ ಈ ಕ್ಯೂಬಾಯ್ಡಿಂದ. ಆ್ಯಂಡ್ ಅವ್ರು ಹೇಳ್ತಿದ್ದಾರೆ ಫೈಂಡ್ ಔಟ್ ದ ವಾಲ್ಯೂಮ್ ಇವಾಗ ಇನ್ಸೈಡ್ ದಿಸ್ ಪೆನ್ ಸ್ಟ್ಯಾಂಡ್ ಅಂತ. ಸೊ ಪೆನ್ ಸ್ಟ್ಯಾಂಡ್ ಫಸ್ಟ್ ಕ್ಯೂಬಾಯ್ಡ್ ಇತ್ತು, ಅದರಿಂದ 4 ಕೋನ್ಸ್ ಕಟ್ ಮಾಡಿದ್ವಿ. ಸೊ ಇವಾಗ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಿದ್ದಾರೆ. ಆ್ಯಕ್ಚುಲಿ ವೆರಿ ಸಿಂಪಲ್. ಸೊ ಏನು ಮಾಡಬೇಕು, ವಾಲ್ಯೂಮ್ ಇನ್ ಪೆನ್ ಸ್ಟ್ಯಾಂಡ್ ಏನಾಗುತ್ತೆ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಮೈನಸ್ ಫಸ್ಟ್ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇತ್ತು, ಕೋನ್ ಕಟ್ಔಟ್ ಮಾಡಿದ್ಮೇಲೆ ಏನಾಯಿತು, ಸಬ್ಟ್ರಾಕ್ಟ್ ಮಾಡಬೇಕು ವಾಲ್ಯೂಮನ್ನು. ಸೊ -4 ಇಂಟು ವಾಲ್ಯೂಮ್ ಆಫ್ ಕೋನ್. ಯಾಕೆ 4 ಇಂಟು 4 ಕೋನಿಕಲ್ ಕಟ್ಔಟ್ಸ್ ಇದೆ. ಹೇಗೆ ಮಾಡೋಣ, ಸೊ ವಿ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಏನು, L ಇಂಟು ಬಿ ಇಂಟು ಹೆಚ್ ಮೈನಸ್ ವಾಲ್ಯೂಮ್ ಆಫ್ ಕೋನ್ ಎಷ್ಟು ನಮಗಾಗಲೇ ಗೊತ್ತು, 1/3 ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲಿ 4 ಕೋನ್ಸ್ ಇದೆ, ಸೊ ಇಂಟು 4. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ ಈಗ. ವಿ ಇಸ್ ಈಕ್ವಲ್ ಟು ಎಲ್ ಬಿ ಹೆಚ್ ನಮಗೆ ಆಗಲೇ ಗೊತ್ತು. ಸೊ 15 ಇಂಟು 10 ಇಂಟು 3.5 ಮೈನಸ್ 4 ಒಳಗೆ ತೊಗೊಂಡು ಬರ್ತೀನಿ. ಸೊ 4/3 ಪೈ ಏನು 22/7, ಆರ್ ಸ್ಕ್ವೇರ್ ಏನು 0.5 ಇಂಟು 0.5. ಸೊ ಏನು ಸಿಗುತ್ತೆ 0.25. ಆ್ಯಂಡ್ ಹೆಚ್ ಏನು, ಹೆಚ್ ನಮಗಾಗಲೇ ಗೊತ್ತು 1.4. ಈ ಹೆಚ್ ಮತ್ತು ಈ ಹೆಚ್ ಡಿಫ್ರೆಂಟು, ಜೋಪಾನ ಸಬ್ಸ್ಟಿಟ್ಯೂಟ್ ಮಾಡಿ. ನಾವು 1.4 ಯಾಕೆ ಹಾಕ್ತಾ ಇವಿ, ನಮಗೆ ಕೋನದ ಹೆಚ್ ಬೇಕು. ಸೊ ಇಲ್ಲಿ ಬ್ರ್ಯಾಕೆಟ್ ಹಾಕ್ತೀನಿ. ಏನು ಉಳ್ಕೊಳ್ಳುತ್ತೆ, 3.5 ಇಂಟು 15 ಮಾಡೋಣ. ಸೊ 35 ಇಂಟು 15. 15 5s ಆರ್ 75, 15 3s ಆರ್ 45. ಸೊ ಇಲ್ಲಿ 52 ಬರುತ್ತೆ. ಆ್ಯಂಡ್ ನಮಗೆ ಇಲ್ಲಿ 1 ಡೆಸಿಮಲ್ ಪಾಯಿಂಟ್ ಇದೆ. ಸೊ ಏನು ಸಿಗುತ್ತೆ 52.5 ಇಂಟು 10 ಮೈನಸ್ ಇಲ್ಲಿ ನೋಡಿ ಏನು ಮಾಡೋಣ ಅಂತ, ಇಲ್ಲಿ 7 1s ಆರ್ 7, 0.2s ಆರ್ ತಾನೆ. ನೆಕ್ಸ್ಟ್ ಏನು ನೋಡೋಣ, 0.25 ಇಂಟು 4 ನಮಗಾಗಲೇ ಗೊತ್ತು 25 ಇಂಟು 4 100, 0.2 ಇಂಟು 4 1 ಅಂತ. ಸೊ ಏನು ಉಳ್ಕೊಳ್ಳುತ್ತೆ ನಮಗೆ 1/3 ಇಂಟು 22 ಇಂಟು 0.2. ನೆಕ್ಸ್ಟ್ ಏನು ಮಾಡೋಣ, 52.5 ಇಂಟು 10 ಎಷ್ಟು 525 ಮೈನಸ್ 22 ಇಂಟು 0.2. ಸೊ 4.4. ಯಾಕಂದರೆ 22 ಇಂಟು 2 44, 22 ಇಂಟು 0.2 4.4 ಡಿವೈಡೆಡ್ ಬೈ 3. ಸೊ 4.4 ಡಿವೈಡೆಡ್ ಬೈ 3 ನೋಡೋಣ. ನಾನು ಫಸ್ಟ್ 44 ಡಿವೈಡೆಡ್ ಬೈ 3 ಮಾಡ್ತೀನಿ, ಆಮೇಲೆ ಶಿಫ್ಟ್ ಮಾಡ್ತೀನಿ ಡೆಸಿಮಲ್ ಪ್ಲೇಸ್ನ. ಸೊ 1s ಆರ್ 3, 1 ಇಲ್ಲಿ 4 ತೊಗೊಳ್ಳೋಣ, ಇಲ್ಲಿ ಪಾಯಿಂಟ್ ಹಾಕಬೇಕು, ಸಾರಿ ಪಾಯಿಂಟ್ ಬೇಡ. 14ಗೆ ಏನಾಗುತ್ತೆ ಇಂಟು 4 ಇಸ್ ಈಕ್ವಲ್ ಟು 12, ಇಲ್ಲಿ 2 ಇದೆ, ಇಲ್ಲಿ ಪಾಯಿಂಟ್ ಹಾಕೋಣ, ಇಲ್ಲಿ 0 ತೊಗೊಳ್ಳೋಣ. ಸೊ ಏನಾಗುತ್ತೆ ಇಂಟು 6 18 2 0. ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ನಾನು 6 7 ಅಂತ ಹಾಕೊಡ್ತೀನಿ, ಅದು ರಿಕರಿಂಗ್ ಅದಕ್ಕೆ. ಸೊ ನಮಗೆ 44/3 ಇಸ್ 14.67. ಸೊ ಏನಾದರೂ ಅರ್ಥ 4.4/3 ಅಂದರೆ ಏನಾಗುತ್ತೆ 1 ಈ ಪಾಯಿಂಟನ್ನು ಶಿಫ್ಟ್ ಮಾಡಿದ್ರೆ 1.467. ಸೊ ಏನು ಬರಿಬೋದು 525 ಮೈನಸ್ 1.467. ಸೊ ನೆಕ್ಸ್ಟ್ ಅದನ್ನು ಕಂಡುಹಿಡಿಯೋಣ. 525.000 ಮೈನಸ್ 1.467. ಸೊ 1.467 ಏನಿದು ಇಲ್ಲಿ 10, ಸೊ ಇಲ್ಲಿ 3, ಇದು 9, ಸೊ ಇಲ್ಲೂ 3, ಇಲ್ಲೂ 9, ಸೊ ಇಲ್ಲಿ 5. ಇದೇನಾಗತ್ತೆ 4. ಸೊ 4 ಮೈನಸ್ 1 3, ಇಲ್ಲಿ 2 ಹಾಗೆ ಇರುತ್ತೆ, ಇಲ್ಲಿ 5. ಸೊ ಏನು ನಮ್ಮ ಆನ್ಸರು, ವಾಲ್ಯೂಮ್ ಇಸ್ ಈಕ್ವಲ್ ಟು 523.533. 533ನ 534 ಅಂತ ಬರ್ಕೊಳ್ಬೋದು. ಏನು ಯೂನಿಟ್ಸು ಸೆಂಟಿಮೀಟರ್ ಕ್ಯೂಬ್. ಸೊ ಇದು ನಮ್ಮ ಫೈನಲ್ ಆನ್ಸರ್. ಹಲೋ, ಸೊ ನೀವು ಇಲ್ಲಿ ತನಕ ನೋಡಿರಾ ಅಂದರೆ ನಾನು ಹೇಳಿದ್ದು ಕೇಳಿಸ್ಕೊಂಡ್ಬಿಟ್ಟು ಮಲಗಿಲ್ಲ ಅಂತ ಅರ್ಥ ಆಯಿತು. ಸೊ ವೆರಿ ಇಂಪಾರ್ಟೆಂಟ್, ಫಸ್ಟ್ ಆಫ್ ಆಲ್ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ, ಅಲ್ಲಿ ಕೆಲವು ರಿಸೋರ್ಸಸ್ ಅಟ್ಯಾಚ್ ಮಾಡೀವಿ ಈ ಚಾಪ್ಟರ್ ರಿಲೇಟೆಡು.
ಸೆಕೆಂಡ್ಲಿ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಕ್ವೆಶನ್ಸ್ ಇದ್ದರೆ, ಅಥವಾ ನನಗೆ ಫೀಡ್ಬ್ಯಾಕ್ ಇದ್ದರೆ, ಅಕ್ಕ ನೀವು ಹೇಳಿದ ಏನೂ ಅರ್ಥ ಆಗಿಲ್ಲ ಆ ಥರ ಇದ್ದರೆ, ನಿಮಗೆ 3 ಆಪ್ಷನ್ಸ್ ಇದೆ. 1, ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡ್ಬೋದು. 2, ನಮ್ಮ ವಾಟ್ಸಾಪ್ ನಂಬರಿಗೆ ನೀವು ಮೆಸೇಜ್ ಕಳಿಸ್ಬೋದು. ಅಥವಾ 3, ನಮ್ಮ ಇಮೇಲ್ ಐ ಡಿಗೆ ಒಂದು ಮೇಲ್ ಕಳಿಸ್ಬೋದು. ಇಮೇಲ್ ಐ ಡಿ info.projectsitara@gmail.com. ನಮ್ಮ ಹೇಳಿರೋ ವಿಡಿಯೋಸ್ಲೆಲ್ಲ ನಿಮ್ಗೆ ಏನಾದರೂ ಅರ್ಥ ಆಗಿದೆ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇನ್ನೂ ವಿಡಿಯೋಸ್ ಬೇರೆ ಚಾಪ್ಟರ್ಸ್ ಮೇಲೂ ರಿಲೀಸ್ ಮಾಡ್ತೀವಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.